ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಹೌದಲ್ವಾ? ವಿಜ್ಞಾನದಲ್ಲಿ ಇದನ್ನ NaCl ಎಂದು ಕರೆಯಲ್ಪಡ್ತಾರೆ. ಒಂದು ಸೋಡಿಯಂ ಮತ್ತೊಂದು ಕ್ಲೋರೈಡ್ ಅಯಾನಿಂದ ಮಾಡಲ್ಪಟ್ಟಿರುವ ಈ ಉಪ್ಪನ್ನು ಆಡು ಭಾಷೆಯಲ್ಲಿ ಟೇಬಲ್ ಸಾಲ್ಟ್ ಎಂದು ಕರೆಯಲ್ಪಡ್ತಾರೆ. ಅಷ್ಟೇ ಅಲ್ಲದೆ 1947ರಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಕ್ಷಣಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಮತ್ತು ಅಹಿಂಸಾತ್ಮಕ ಪ್ರತಿರೋಧದ ಶಕ್ತಿಗೆ ಸಾಕ್ಷಿಯಾಗಿದೆ. ಆಧುನಿಕ ಯುಗದಿಂದಲೂ ಜನರು ಉಪ್ಪನ್ನು ತಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸುತ್ತಾನೆ ಬಂದಿದ್ದಾರೆ. ಸಾಮಾನ್ಯವಾಗಿ ಜೀವನಕ್ಕೆ ಉಪ್ಪು ಅತ್ಯಗತ್ಯ ಮತ್ತು ಉಪ್ಪು ಮಾನವನ ಮೂಲಭೂತ ಅಭಿರುಚಿಗಳಲ್ಲಿ ಒಂದಾಗಿ ಬಹುಮುಖ್ಯ ಪಾತ್ರವನ್ನು ವಹಿಸಿದೆ. ಹಾಗಾದರೆ ಈ ಒಂದು ಉಪ್ಪು ನಮ್ಮ ದೇಹದ ಮೇಲೆ ಹೇಗೆ ಉಪಯುಕ್ತ ಅಂತ ನೋಡುವುದಾದರೆ, ನರಗಳ ಪ್ರಚೋದನೆಗಳನ್ನು ನಡೆಸಲು, ಸ್ನಾಯುಗಳನ್ನು ಸಂಕುಚಿತಗೊಳಿಸಲು ಹಾಗೂ ವಿಶ್ರಾಂತಿ ಮಾಡಲು, ನೀರು ಮತ್ತು ಖನಿಜಗಳ ಸರಿಯಾದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮಾನವ ದೇಹಕ್ಕೆ ಸಣ್ಣ ಪ್ರಮಾಣದ ಸೋಡಿಯಂ ಅಗತ್ಯವಿರುತ್ತದೆ. ಹಾಗಾದರೆ ಎಷ್ಟು ಪ್ರಮಾಣದಲ್ಲಿ ಉಪ್ಪು ನಮ್ಮ ದೇಹಕ್ಕೆ ಬೇಕಾಗುತ್ತೆ ಅಂತ ನೋಡುವುದಾದರೆ, ದಿನಕ್ಕೆ 5 ಗ್ರಾಂನಷ್ಟು ಉಪ್ಪು ನಮ್ಮ ದೇಹದ ಸಮತೋಲನವನ್ನು ಕಾಪಾಡಲಿಕ್ಕೆ ಅವಶ್ಯಕ. ನಮ್ಮ ಆಯುರ್ವೇದದಲ್ಲಿ ಉಪ್ಪನ್ನ ಹಲವಾರು ಔಷಧಿಗಳನ್ನು ತಯಾರಿಸಲು ಹಾಗೆ ಅದರ ಮಹತ್ವವನ್ನು ಕೂಡ ಬಹಳ ಅರ್ಥಪೂರ್ಣವಾಗಿ ವಿವರಿಸಿದ್ದಾರೆ. ಸುಮಾರು 5 ಬಗೆಯ ಉಪ್ಪಿನ ಬಗ್ಗೆ ಹೇಳಿರ್ತಕ್ಕಂಥದ್ದು: ವಿಡ ಲವಣ, ಸಮುದ್ರ ಲವಣ, ಸೈಂಧವ ಲವಣ, ಸುವರ್ಚಲ ಲವಣ, ರೋಮಕ ಲವಣ. ಇದರಲ್ಲಿ ಸೈಂಧವ ಲವಣವನ್ನು ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ, ಏಕೆಂದರೆ ರೋಚನಂ ದೀಪನಂ ವೃಶ್ಯಂ ಚಕ್ಷುಷ್ಯಂ ವಿದಾಹಿಚ ತ್ರಿದೋಷಘ್ನಂ ಸಮಧುರಂ ಸೈಂಧವಂ ಲವಣೋತ್ತಮಂ. ಅಂದರೆ ರುಚಿಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ, ಜೀರ್ಣಕಾರಿ, ಕಾಮೋತ್ತೇಜಕ, ಕಣ್ಣುಗಳಿಗೆ ಒಳ್ಳೆಯದು, ಯಾವುದೇ ಉರಿಯುವ ಸಂವೇದನೆಯನ್ನು ಉಂಟು ಮಾಡದೆ ಎಲ್ಲ 3 ದೋಷಗಳನ್ನು ಶಮನಗೊಳಿಸುತ್ತದೆ, ಸಿಹಿಯ ಪ್ರಭಾವ ನೀಡುವುದಾಗಿದೆ ಮತ್ತು ಎಲ್ಲ ಇತರ ರೀತಿಯ ಲವಣಗಳಲ್ಲಿ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನನ್ನ ಅನಿಸಿಕೆ. ಹಾಗೆ ಉತ್ತಮ ಆರೋಗ್ಯಕ್ಕೆ ಸರಿಯಾದ ಉಪ್ಪನ್ನೇ ಬಳಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಧನ್ಯವಾದಗಳು. ಶುಭ ದಿನ. ಇಂತಿ ನಿಮ್ಮ ಡಾಕ್ಟರ್.